ಬೆಳಗಾವಿಯಲ್ಲಿ ಇಂದಿನಿಂದ 3 ದಿನಗಳ ಕಾಲ ಕರುನಾಡ ಹಬ್ಬದ ಕಲರವ ಮನೆ ಮಾಡಲಿದೆ. ಒಂದೇ ವೇದಿಕೆಯಲ್ಲಿ 16 ಕಾರ್ಯಕ್ರಮಗಳು ಏರ್ಪಡಲಿದ್ದು ಬೆಳಗಾವಿ ಜನರನ್ನ ಮನಸೂರೆಗೊಳಿಸಲಿದೆ. ಜಗಮಗಿಸ್ತಾ ಇರೋ ಮೈದಾನ, ಕರಕುಶಲ ವಸ್ತುಗಳ ಪ್ರದರ್ಶನ, ಕಣ್ಮನ ಸೆಳೆಯೋ ಕಲರ್ಫುಲ್ ಬಟ್ಟೆಗಳು, ಬಾಯಲ್ಲಿ ನೀರೂರಿಸುವ ಬಗೆ ಬಗೆಯ ತಿಂಡಿಗಳು, ಜೊತೆಗೆ ಸಿರಿಧಾನ್ಯಗಳ ಮಳಿಗೆ, ಮಕ್ಕಳಿಗೆ ಅಂತ ಆಟಿಕೆಗಳು, ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ಒಂದೇ ಸೂರಿನಡಿ ಮನರಂಜನೆಯ ಮಹಾಪೂರವೇ ಸಿಗ್ತಿದೆ. ಬೆಳಗಾವಿಯಲ್ಲಿ ಇಂದಿನಿಂದ ಆರಂಭವಾಗಿರೋ ನ್ಯೂಸ್ 18 ಕನ್ನಡದ ಕರುನಾಡ ಹಬ್ಬ ಬೆಳಗಾವಿ ಜನರನ್ನ ಕೈಬೀಸಿ ಕರೀತಾ ಇದೆ. ಶ್ರೀನಗರ ಡಬಲ್ ರಸ್ತೆಯ ವಂಟಮೂರಿ ಆಟದ ಮೈದಾನದಲ್ಲಿ ಕರುನಾಡ ಹಬ್ಬ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮಕ್ಕೆ ಗಣ್ಯಾತಿ ಗಣ್ಯರು ಆಗಮಿಸಿ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ಮೊದಲ ದಿನವಾದ ಇಂದು ಭರತನಾಟ್ಯ ಪ್ರದರ್ಶನ, ಜಾನಪದ ನೃತ್ಯ ಪ್ರದರ್ಶನ ಹಾಗೂ ಲೈವ್ ಕರೋಕೆ ಸಂಗೀತ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಖ್ಯಾತ ಗಾಯಕರಾದ ಸುಹೇಲ್, ರೇವಣಸಿದ್ದ, ಮಾಲು, ಅಕ್ಷಯ ಸೇರಿದಂತೆ ಹಲವು ಸಂಗೀತದ ಸುದೆ ಹರಿಸಿದ್ರು. ನ್ಯೂಸ್ 18 ಕನ್ನಡದ ಕರುನಾಡ ಹಬ್ಬದಲ್ಲಿ ಹಾಡು ಕುಣಿತದ ಜೊತೆಗೆ ಬಾಯಿ ಚಪ್ಪರಿಸೋ ತಿಂಡಿ ತಿನಿಸುಗಳು ಕೂಡ ಜನರನ್ನ ಆಕರ್ಷಿಸುತ್ತಿವೆ. ಖಾದ್ಯ ಪ್ರಿಯರು ತಿಂಡಿ ತಿನಿಸುಗಳಲ್ಲಿ ಬ್ಯುಸಿಯಾಗಿದ್ರೆ, ಇನ್ನೊಂದಿಷ್ಟು ಮಂದಿ ತಮಗಿಷ್ಟದ ವಸ್ತು ಖರೀದಿಸೋದ್ರಲ್ಲಿ ಬ್ಯುಸಿಯಾಗಿದ್ರು. ಮಕ್ಕಳಿಗೆಂದೇ ಒಂದೇ ಸೂರಿನಲ್ಲಿ 10ಕ್ಕೂ ಹೆಚ್ಚು ಬಗೆಯ ಆಟಗಳನ್ನು ಏರ್ಪಡಿಸಲಾಗಿತ್ತು. ಇನ್ನೂ 2 ದಿನಗಳ ಕಾಲ ಕರುನಾಡ ಹಬ್ಬ ನಡೆಯಲಿದ್ದು ಬೆಳಗಾವಿ ಮಂದಿ ಮಿಸ್ ಮಾಡ್ಕೋಬೇಡಿ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ. ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನ ಕನ್ನಡ ನಾಡಿ ಎಕ್ಸ್‌ಪ್ರೆಸ್‌ನಲ್ಲಿ ನೋಡೋಣ. ಚಿಕ್ಕಮಗಳೂರು ನಗರದಲ್ಲಿ ನಕಲಿ ನಾಟಿ ತುಪ್ಪ ಜಾಲ ಪತ್ತೆ. ಖಚಿತ ಮಾಹಿತಿ ಮೇರೆಗೆ ಆಹಾರ ಇಲಾಖೆ ಅಧಿಕಾರಿಗಳ ದಾಳಿ. ಡಾಲ್ಡಾ, ವನಸ್ಪತಿ, ರಾಸಾಯನಿಕ ಬಳಸಿ ತುಪ್ಪ ತಯಾರಿಸ್ತಾ ಇದ್ದ ಟೀಮ್. ಉಡುಪಿ ಜಿಲ್ಲೆಯ ಕುಂದಾಪುರದಲ್ಲಿ ಪತ್ರಕರ್ತನ ಮೇಲೆ ವೈದ್ಯನಿಂದ ಹಲ್ಲೆ. ಭ್ರಷ್ಟಾಚಾರದ ಬಗ್ಗೆ ವರದಿ ಮಾಡಿದ್ದಕ್ಕೆ ಡಾಕ್ಟರ್ ಮಹೇಶ್ ಶೆಟ್ಟಿಯಿಂದ ಅಟ್ಯಾಕ್. ಹಲ್ಲೆಗೊಳಗಾದ ಪತ್ರಕರ್ತ ಶ್ರೀಕಾಂತ್ ಆಸ್ಪತ್ರೆಗೆ ದಾಖಲು. ಫಸಲ್ ಬಿಮಾ ಯೋಜನೆಯಲ್ಲಿ 30.28 ಕೋಟಿ ಬೃಹತ್ ಹಗರಣ. ಜಮೀನಿನಲ್ಲಿ ಬೆಳೆ ಇಲ್ಲದಿದ್ದರೂ ವಿಮೆ ಹಣ ಪಡೆದು ವಂಚನೆ. ಬಾಗಲಕೋಟೆಯ ಮುಧೋಳದಲ್ಲಿ ಸಿಐಡಿಯಿಂದ ರೈತರ ವಿಚಾರಣೆ. ಬೀದರ್ ಜಿಲ್ಲೆಯನ್ನ ಬರಪೀಡಿತ ಎಂದು ಘೋಷಣೆಗೆ ಆಗ್ರಹ. ಬೀದರ್ ಹುಮನಾಬಾದ್ ರಾಷ್ಟ್ರೀಯ ಹೆದ್ದಾರಿ ತಡೆದು ರೈತರ ಪ್ರತಿಭಟನೆ. ಬೆಳೆ ಪರಿಹಾರ, ಸಾಲ ಮನ್ನಾ ಸೇರಿ ವಿವಿಧ ಬೇಡಿಕೆ ಈಡೇರಿಕೆಗೆ ಪಟ್ಟು. ಹುಬ್ಬಳ್ಳಿಯ ಕಲಘಟಕಿ ತಾಲೂಕಿನಲ್ಲಿ ಚಿರತೆ ಪ್ರತ್ಯಕ್ಷ. ಜಿನ್ನೂರು, ಹುಣಸಿಕಟ್ಟಿ ಮತ್ತು ಶಿವನಾಪುರ ಭಾಗಗಳಲ್ಲಿ ಆತಂಕ. ಆದಷ್ಟು ಬೇಗ ಚಿರತೆ ಸೆರೆ ಹಿಡಿಯುವಂತೆ ಜನರ ಆಗ್ರಹ.